ಇದು ಸೋಷಿಯಲ್ ಮೀಡಿಯಾ ಜಮಾನ. ಯಾರ್ಯಾರೋ ಆಪ್ತರಾಗ್ಬಿಡ್ತಾರೆ. ಹಾಗೆಯೇ ಇಲ್ಲೊಬ್ಬಳಿಗೆ ಇನ್ಸ್ಟಾಗ್ರಾಮ್ ಮೂಲಕ ಆತ ಪರಿಚಯವಾಗಿದ್ದ. ಒಂದೇ ತಿಂಗಳಿಗೆ ಇಬ್ರು ಭೇಟಿಯಾಗಿದ್ರು. ಆದ್ರೆ ಮೊದಲ ಭೇಟಿಯಲ್ಲೇ ಆಕೆಗೆ ನರಕ ದರ್ಶನವಾಗಿದೆ. ಹಿನ್ನೆಲೆ ಗೊತ್ತಿಲ್ಲ, ಮುನ್ನೆಲೆ ಗೊತ್ತಿಲ್ಲ, ಯಾರು ಯಾವೂರು ಅಂತ ಗೊತ್ತಿಲ್ಲದಿದ್ರು ಫ್ರೆಂಡ್ ಆಗಿ ಬಿಡ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿನ ಇದೇ ಗೆಳೆತನ ಕೆಲವರಿಗೆ ಖುಷಿ ಕೊಟ್ರೆ ಮತ್ತೆ ಕೆಲವರ ಪಾಲಿಗೆ ಕಂಟಕ ಆಗ್ತಿದೆ. ಅದರಲ್ಲೂ ಇಲ್ಲೊಬ್ಬಳಿಗೆ ಇನ್ಸ್ಟಾಗ್ರಾಮ್ ಗೆಳೆಯನ ಮೂಲಕ ನರಕ ದರ್ಶನವೇ ಆಗಿದೆ. ಬೆಂಗಳೂರು ಹೊರವಲಯದಲ್ಲಿ ಮಹಿಳೆಯ ಮೇಲೆ ಅಟ್ಟಹಾಸ. ಇನ್ಸ್ಟಾ ಗೆಳೆಯನ ನಂಬಿ ಬಂದವಳ ಮೇಲೆ ಗ್ಯಾಂಗ್ ರೇಪ್. ಹೌದು, ಬೆಂಗಳೂರು ಹೊರವಲಯದ ದೊಡ್ಡ ನಾಗಮಂಗಲ ಸಮೀಪದ ಶ್ರೀ ಸಾಯಿ ಲೇಔಟ್ನ ಇದೇ ಮನೆಯಲ್ಲಿ ಮಹಿಳೆಯ ಮೇಲೆ ಅಟ್ಟಹಾಸ ನಡೆದಿದೆ. ಆಗಿದ್ದೇನೆಂದ್ರೆ 35 ವರ್ಷದ ಮಹಿಳೆಗೆ ತಿಂಗಳ ಹಿಂದೆ ಎಂ ಶಾಮು 772 ಎಂಬ ಇನ್ಸ್ಟಾ ಖಾತೆ ಮೂಲಕ ತಮಿಳುನಾಡು ಮೂಲದ ನಾಗೇಶನ ಪರಿಚಯ ಆಗಿದೆ. ಚಾಟಿಂಗ್ನಲ್ಲಿ ಕಷ್ಟ ತೋಡಿಕೊಂಡ ಮಹಿಳೆಗೆ ಹಣಕಾಸಿನ ನೆರವು ನೀಡುವುದಾಗಿ ಭರವಸೆ ಕೊಟ್ಟಿದ್ದಾನೆ. ಕಳೆದ ಸೋಮವಾರ ಎಲೆಕ್ಟ್ರಾನಿಕ್ ಸಿಟಿ ಬಳಿ ಬಂದ ಮಹಿಳೆಯನ್ನ ಸ್ನೇಹಿತನ ಮನೆಗೆ ನಾಗೇಶ್ ಕರೆದೊಯ್ದಿದ್ದಾನೆ. ಸುಮಾರು 2 ತಾಸಿನ ಬಳಿಕ 3 ಆಸಾಮಿಗಳು ಬಾಗಿಲು ಬಡಿದಿದ್ದಾರೆ. ಬಾಗಿಲು ತೆಗೆಯುತ್ತಿದ್ದಂತೆ ಒಳನುಗ್ಗಿದ ಕ್ರಿಮಿಗಳು ನಾಗೇಶ್ನನ್ನ ಹೊರ ಕಳುಹಿಸಿ ಮಹಿಳೆಯ ಮೇಲೆ ಸಾಮೂಹಿಕ ಅತ್ಯಾಚಾರ ಎಸಗಿದ್ದಾರೆ. ಒಂದು ಮಹಿಳೆ ಠಾಣೆಗೆ ಬಂದು ಅವ್ರ ಮೇಲೆ ಅತ್ಯಾಚಾರ ಆಗಿದೆ ಅಂದ್ಕೊಂಡು ಒಂದು ಮಾಹಿತಿ ಕೊಡ್ತಾರೆ. ಅದ್ಮೇಲೆ ಒಂದು ಪ್ರಕರಣ ನಾವು ದಾಖಲಿಸ್ಕೊಂಡಿದ್ದೀವಿ. ಯಾರು ಪರಿಚಯದವರಿದ್ದಾರೆ ಅವ್ರು ಇನ್ನೊಬ್ಬ ಫ್ರೆಂಡ್ನ ಕರೆದಿರ್ತಾರೆ. 3 ಜನನೂ ಸ್ನೇಹಿತರು ಏಕಾಏಕಿ ಮನೆಗೆ ಬಂದು ಅವ್ರಿಗೆ ವೆಪನ್ ಎಲ್ಲ ತೋರಿಸ್ಬಿಟ್ಟು ಹೆದರಿಸಿ ಅವ್ರ ಮೇಲೆ ಅತ್ಯಾಚಾರವೆಸಗಿದ್ರು ಅಂದ್ಕೊಂಡು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅದು ಮಹಿಳೆಯನ್ನ ಉರಿದು ಮುಕ್ಕಿದ್ದ 3 ಬಳಿಕ ಹಣಕ್ಕೆ ಪೀಡಿಸಿದ್ದಾರೆ. ಸಂತ್ರಸ್ತ ಮಹಿಳೆ ಸ್ನೇಹಿತೆಯಿಂದ ಬೆಟ್ಟಿಂಗ್ ಆ್ಯಪ್ ಅಕೌಂಟ್ಗೆ 12,000 ಹಣ ಹಾಕಿಸಿಕೊಂಡಿದ್ದಾರೆ. ಬಳಿಕ ಟಾಟಾ ಏಸ್ ವಾಹನವನ್ನು ಕರೆಸಿ ಮನೆಯಲ್ಲಿದ್ದ ಫ್ರಿಡ್ಜ್, ವಾಷಿಂಗ್ ಮಷಿನ್ ಹೊತ್ತೊಯ್ದಿದ್ದಾರೆ. ಘಟನೆಯಿಂದ ಆಘಾತಕ್ಕೆ ಒಳಗಾದ ಮಹಿಳೆ ಪತಿ ಬಳಿ ವಿಷಯ ತಿಳಿಸಿದ್ದಾಳೆ. ನಾಗೇಶ್ ಮತ್ತೆ ಆತನ ಗ್ಯಾಂಗ್ನಿಂದಲೇ ಕೃತ್ಯ ನಡೆದಿದೆ ಅಂತ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಸಿಸಿಟಿವಿ ದೃಶ್ಯಗಳ ಆಧಾರದ ಮೇಲೆ ಪೊಲೀಸರು ತಿರುಪಾಳ್ಯದ 3 ಶಂಕಿತ ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ತನಿಖೆ ಮಾಡಿದ ಮೇಲೆ 4 ಜನಕ್ಕೆ ಈಗಾಗಲೇ ಆರೋಪಿಗಳನ್ನ ನಾವು ದಸ್ತಗಿರಿ ಮಾಡಿದ್ದೀವಿ. ಅದರಲ್ಲಿ ಒಬ್ಬರು ನಮ್ಮ ಇಲ್ಲೇ ಹೆಬ್ಬುಡಿ ಕಡೆಯವರು ಇದ್ದಾರೆ, ಒಬ್ಬರು ಕೃಷ್ಣಗಿರಿ, ಒಬ್ಬರು ಚಳ್ಳಕೆರೆ, ಒಬ್ಬರು ಕನಕಪುರ, ಈ ಥರ 4 ಹುಡುಗರುಗಳನ್ನ ಈಗಾಗಲೇ ನಾವು ಬಂಧಿಸಿದ್ದೀವಿ. ಮತ್ತು ಮುಂದೆ ತನಿಖೆ ನಡೀತಾ ಇದೆ. ಇನ್ಸ್ಟಾ ಗೆಳೆಯ ನಾಗೇಶ್ ಮತ್ತು 3 ಆರೋಪಿಗಳ ನಡುವೆ ಲಿಂಕ್ ಇರೋದು ಪೊಲೀಸರ ತನಿಖೆಯಲ್ಲಿ ಪತ್ತೆಯಾಗಿದೆ. ಮೊದಲೇ ಪ್ಲಾನ್ ಮಾಡಿ ಮಹಿಳೆಯ ಮೇಲೆ ಅಟ್ಟಹಾಸ ಎಸಗಿರುವ ಸಂಶಯ ಇದೆ. ಪೊಲೀಸರ ತನಿಖೆಯಿಂದ ಸತ್ಯಾಸತ್ಯತೆ ತಿಳಿದು ಬರಬೇಕಿದೆ. ರಾಮು, TV9 ಆನೇಕಲ್.